ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಮನೆಯಲ್ಲಿ ಸದಾ ಕಾಲ ದಾರಿದ್ರ್ಯ, ಕಷ್ಟ, ನೋವು, ದುಃಖ, ಅತಿ ಭಯಂಕರವಾಗಿರ್ತಕ್ಕಂಥ ಕಾಡಾಟ, ಇವೆಲ್ಲವನ್ನು ಒಂದೇ ಮಾತಲ್ಲಿ ಹೇಳಬೇಕಂತಂದರೆ ಮನೆಯಲ್ಲಿ ದರಿದ್ರ ಆವರಿಸ್ಕೊಂಡಿದೆ ಎಂಬುದಾಗಿ ಹೇಳ್ಬೋದು. ನೇರವಾಗಿ ಹೇಳೋದಾದರೆ ಸ್ವಾಮಿ ಬಹಳ ಕಷ್ಟ ಇದೆ, ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ, ಎಷ್ಟೇ ದುಡಿದ್ರೂ ಕೂಡ ದುಡ್ಡು ಉಳಿತಾಯ ಇಲ್ಲ, ಸಾಲದ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಅಥವಾ ಆಗೋ ಕೆಲಸ ಆಗ್ತಾ ಇಲ್ಲ, ಬರುವಂಥ ಹಣ ಬರ್ತಾ ಇಲ್ಲ, ಮನೇಲಿ ನೆಮ್ಮದಿ ಇಲ್ಲ, ಮಕ್ಕಳು ಮಾತು ಕೇಳಲ್ಲ, ಅನಾರೋಗ್ಯ, ದುಡಿದಿದ್ದು ₹1 ಉಳಿತಾಯ ಮಾಡಲಿಕ್ಕೂ ಆಗ್ತಾ ಇಲ್ಲ, ಪದೇ 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 ಒಂದು ರೀತಿಯಲ್ಲಿ ಮನೆಯಲ್ಲಿ ಜಗಳ ಆಗುತ್ತೆ, ಕಲಹ ಆಗುತ್ತೆ, ವೈರಾಗ್ಯಗಳು ಕೊಡ್ತಾ ಇದ್ದಾವೆ, ಮಾನಸಿಕವಾಗಿ ನೋವು ಪಡ್ತಾ ಇದ್ದೀವಿ. ಮನೆಯಲ್ಲಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ, ಬಹಳ ಓದಿದ್ದಾರೆ, ಕೆಲಸ ಆಗ್ತಿಲ್ಲ, ಕಾರ್ಯ ಆಗ್ತಾ ಇಲ್ಲ. 4 ಜನಗಳು ಕೂಡ ನಮ್ಮನ್ನು ನೋಡಿ ಹೀಯಾಳಿಸುವಂಥ ಒಂದು ಪರಿಸ್ಥಿತಿಗೆ ಬರ್ತಾ ಇದ್ದೀವಿ. ಜನ ಕಂಡ್ರೆ ನಮಗಾಗ್ತಾ ಇಲ್ಲ, ನಮ್ಮನ್ನು ಕಂಡ್ರೆ ಜನಕ್ಕೆ ಆಗ್ತಾ ಇಲ್ಲ. ಯಾರೂ ಕೂಡ ನಮ್ಮ ಜೊತೆ ಚೆನ್ನಾಗಿಲ್ಲ, ಮನೆಯಲ್ಲಿ ಯಾರೂ ಮಾತು ಕೇಳೋದಿಲ್ಲ. ಇಂಥ ಒಂದು ವಿಷಯ ಸ್ಥಿತಿ ಅನ್ನೋದನ್ನ ಬಹಳ ಕೇಳ್ತಾ ಇರ್ತೀವಿ. ಅರೆ ಒಂದು ಸಮಸ್ಯೆ ಅಲ್ಲ ಇವರೇ, ಬಹಳಷ್ಟು ಸಮಸ್ಯೆ. ಆ ಒಂದು ಮನೆ ಇದ್ದರೆ ಅಲ್ಲಿ 10 ಸಮಸ್ಯೆ ಇರುತ್ತೆ. ಇರೋದೊಂದೇ ಮನೆ, 10 ಸಮಸ್ಯೆಗಳು ನೋಡ್ತಾ ಇರ್ತೀವಿ. ಒಂದಕ್ಕೊಂದು ಸಮಸ್ಯೆಗಳು ಬೆಸಿಗೆ ಆಕಾರದಲ್ಲಿ ಕಾಣ್ತಾ ಇರುತ್ತೆ. ಚೆನ್ನಾಗಿದೆ ಮಕ್ಕಳು ಏನು ದುಡಿತಾ ಇಲ್ಲ, ಚೆನ್ನಾಗಿದೆ ಮಕ್ಕಳು ಯಾವುದೋ ಒಂದು ರೀತಿಯಲ್ಲಿ ದುಶ್ಚಟಕ್ಕೆ ಹೋಗಿದ್ದಾರೆ, ಚೆನ್ನಾಗಿದೆ ಗಂಡ ಮಾತು ಕೇಳ್ತಾ ಇಲ್ಲ, ದುಡ್ಡು ಚೆನ್ನಾಗಿಲ್ಲ, ಏನೂ ಚೆನ್ನಾಗಿಲ್ಲ. ಒಂದು ರೀತಿಯಲ್ಲಿ ಪರಿಸ್ಥಿತಿ ಹೇಗಂದರೆ ಯಾವ ರೀತಿಯಲ್ಲಿ ಅರ್ಥೈಸ್ಕೊಳ್ಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ಯಾಕಂದರೆ ಸಕಲ ಸವಲತ್ತುಗಳಿದ್ದರೂ ಮನೆಯಲ್ಲಿ ನೆಮ್ಮದಿ ಇಲ್ಲ. ಅಂದರೆ ಎಲ್ಲ ರೀತಿಯಾದಂಥ ಪರಿಸ್ಥಿತಿ ಚೆನ್ನಾಗಿದ್ದರೂ ಚೆನ್ನಾಗಿರಲ್ಲ ಅಲ್ಲಿ ಮನೆಯಲ್ಲಿ ಯಾರೂ ಸರಿಗಿರೋದಿಲ್ಲ. ಒಂದೊಂದು ರೀತಿಯಲ್ಲಿ ವಾತಾವರಣ, ಒಂದೊಂದು ರೀತಿಯಾದಂಥ ಜೀವನಚರ್ಯಗಳನ್ನು ನಾವು ನೋಡ್ತಾ ಇರ್ತೀವಿ. ಎಷ್ಟೇ ಮಾಡಿ, ಏನೇ ಮಾಡಿ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲೇವಾದೇವಿ ಹಣಕಾಸಿನಲ್ಲಿ ಒಂದು ಸ್ಥಿಮಿತತೆ ಅನ್ನೋದು ಸಾಕ್ತಾ ಇರೋದಿಲ್ಲ. ಆರೋಗ್ಯ ಕೈ ಕೊಡೋದು, ದುಡ್ದಿದ್ದೆಲ್ಲ ಆಸ್ಪತ್ರೆಗೆ ಹಾಕೋದು, ಒಂದು ರೀತಿಯಲ್ಲಿ ಭಯದ ವಾತಾವರಣ, ಬೇಗುದಿ, ದುಃಖ, ನೋವು, ಹತಾಶೆ, ಸದಾ ಕಾಲ ಒಂದಲ್ಲ ಒಂದು ಸಮಸ್ಯೆ. ಆಯ್ತು, ಇವತ್ತು ಈ ಸಮಸ್ಯೆ ಮುಕ್ತಾಯ ಆಯಿತು ಅಂದರೆ ಇನ್ನೊಂದು ಸಮಸ್ಯೆ ರೆಡಿ ಆಯಿತು ಅಂದಂಗೆ ಲೆಕ್ಕ. ನಿಮ್ಮ ಮನೇಲಿ ನೀವು ಊಟ ಮಾಡಲಿಕ್ಕೂ ಕೂಡ ಒಂದು ರೀತಿಯಲ್ಲಿ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿನ ಅನುಭವಿಸ್ತಾ ಇರ್ತೀರ. ಹಾಗೆ ಇದು ಮನೆಯಲ್ಲಾದರೆ ಹೊರಗಿನ ಜನಗಳಿಂದನೂ ಕಿರುಕುಳ, ಚುಚ್ಚು ಮಾತುಗಳು, ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕಾಣ್ತಕ್ಕಂಥದ್ದು, ಅಪಮಾನ, ಅವಮಾನ, ತೇಜೋಬುದ್ಧಿ, ದಾರಿದ್ರ್ಯಪೂರ್ವಕವಾಗಿರ್ತಕ್ಕಂಥ ಒಂದು ವ್ಯವಸ್ಥಾ ಸ್ವರೂಪ. ಇವೆಲ್ಲವನ್ನ ನೋಡಿದ್ರೆ ಅದು ಆ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯವೇ ಎಂಬುದಾಗಿ ನಿರ್ಣಯ ಮಾಡ್ಬೋದಾಗಿದೆ. ಈ ಮನೆ ಚೆನ್ನಾಗಿದ್ದರೆ ಮನುಷ್ಯ ಚೆನ್ನಾಗಿರ್ತಾನೆ, ಮನುಷ್ಯ ಚೆನ್ನಾಗಿದ್ದರೆ ಅವನು ಮಾಡುವಂಥ ಕಾರ್ಯ, ಕೆಲಸ, ಜೀವನ ಎಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬಂದೇ ಬರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಮನೆಯಲ್ಲಿ ಸದಾಕಾಲ ಇಂತಹ ಒತ್ತಡ, ಜಗಳ, ಇವೆಲ್ಲ ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ. ಇದರಿಂದಾಗಿ ಏನಾಗುತ್ತೆ, ಆ ಮನುಷ್ಯನಿಗೆ ಹೊರಗಡೆ ಹೋಗಿ ದುಡಿಲಿಕ್ಕೂ ಮನಸ್ಸಿಲ್ಲ, ಆ ದುಡಿಮೆಗೂ ಹೋಗಲ್ಲ, ಅಥವಾ ದುಡಿದಿದ್ದು ಉಳಿಯಲ್ಲ, ಅಥವಾ ದುಡಿಮೆ ಏನಕ್ಕೋಸ್ಕರ ಮಾಡಬೇಕೆಂಬತಕ್ಕಂಥ ಬಯಕೆ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲದಿರುವಂತಹ ಪ್ರಾಪಂಚಿಕ ಜೀವನದಲ್ಲಿ ಮನೆಯಲ್ಲಿ ಆ ನೆಮ್ಮದಿ ಅನ್ನೋದು ಎಲ್ಲಿ ಹುಡುಕಿಕೊಂಡು ಹೋಗ್ಲಿಕ್ಕಾಗತ್ತೆ. ಹಾಗಾಗಿ ಈ ನೆಮ್ಮದಿ ಇಲ್ಲದೆ ಇರತಕ್ಕಂತಹ ಅತಂತ್ರ ಪರಿಸ್ಥಿತಿ, ಮನೆಯ ದರಿದ್ರ ಮುಖ್ಯವಾಗಿ ಅಲ್ಲಿಂದ ಶುರು ಆಗುತ್ತೆ. ಅಂದರೆ ಆ ಮನೆಯಲ್ಲಿ ದಾರಿದ್ರ್ಯ ತುಂಬಿದಾಗ ಈ ಥರದ ನೆಮ್ಮದಿ ಅನ್ನೋದು ಕಣ್ಮರೆಯಾಗಿ ಹೋಗ್ಬಿಡುತ್ತೆ. ಕೆಟ್ಟದ್ದು ಅನ್ನೋದು ಬಂದಾಗ ಒಳ್ಳೆ ಕಾಲ ಅನ್ನೋದು ಹೋಗಿರುತ್ತೆ. ಆ ರೀತಿಯಲ್ಲಿ ಇಂಥ ಒಂದು ಸ್ಥಿತಿಗತಿಗಳನ್ನು ನಾವು ನೋಡ್ಬೋದು. ಇದರ ಒಂದು ವಿಷಯವಾಗಿ ಆ ಮನೆಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ದೃಷ್ಟಿ ಬಿದ್ದಿರ್ಬೋದು, ದಾರಿದ್ರ್ಯಗಳು ಪ್ರವೇಶ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಮಸ್ಯೆಗಳು, ವಾಸ್ತು ಅಂಥದ್ದು, ಗ್ರಹಗತಿಗಳಂಥದ್ದು ದೋಷ ಪೂರಿತವಾಗಿ ಏನಾದರೂ ಬಂದಿರ್ಬೋದು, ಅಥವಾ ಯಾರೋ ಏನೋ ಮಾಡಿರ್ಬೋದು, ಯಾರೋ ಕೆಟ್ಟದಾಗಿ ಏನಾರೋ ಒಂದು ಹುನ್ನಾರ ನಡೆಸಿರ್ಬೋದು, ತಂತ್ರದಂತಹ ಕ್ರಿಯೆಗಳಾಗಿರ್ಬೋದು, ಏನಾದರೂ ಇರ್ಬೋದು, ಅಥವಾ ಇಲ್ಲದೇನೂ ಇರ್ಬೋದು. ಇದ್ದರೂ ಸರಿ ಅಥವಾ ಇಲ್ಲದೇ ಇದ್ರೂ ಸರಿ. ಆದರೆ ಆ ಸಮಸ್ಯೆ ನಿಜವಾಗಿ ನೀವು ಆ ಮನೆಯ ದಾರಿದ್ರ್ಯ ಸ್ವರೂಪವಾಗಿದ್ದು ಅಂತಹ ಒಂದು ವಿಷಯ ಸ್ಥಿತಿಯನ್ನು ನೀವು ಅನುಭವಿಸ್ತಾ ಇದ್ದರೆ
ಈ ಪರಿಹಾರವನ್ನು ತಾವು ಮಾಡಿ. ಖಂಡಿತ ದಾರಿದ್ರ್ಯ ಕಳೆಯುತ್ತೆ, ದರಿದ್ರ ತೊಲಗುತ್ತೆ, ಜೀವನ ಅನ್ನೋದು ಬಹಳ ಆನಂದಮಯವಾಗಿ ನಡೆಯುತ್ತೆ. ಆ ಮನೆಯಲ್ಲಿ ಊಟ ಮಾಡಲಿಕ್ಕೂ ನಿಮ್ಗೆ ಬೇಸರ ಆಗ್ತಾ ಇರುತ್ತೆ. ಖಂಡಿತವಾಗಿ ಎಲ್ಲ ಸೇರಿ ಕೂಡು ಕುಟುಂಬದ ವ್ಯವಸ್ಥೆಯಲ್ಲಿ ಊಟ ಮಾಡಿ ಎದ್ದೊಳಬೇಕು. ಹಬ್ಬ ಹರಿದಿನ ಬಂದರೆ ದುಡ್ಡಿಲ್ಲ ಕಾಸಿಲ್ಲ ಅಂತ ಒಂದು ನಿಮ್ಮ ಮಾನಸಿಕವಾಗಿ ನೋವು ನರಳಾಟ ಅನುಭವಿಸ್ತಾ ಇರ್ತೀರ. ಆದರೆ ಹಬ್ಬ ಬಂತಂದರೆ ಕೂಡು ಕುಟುಂಬದಲ್ಲಿ ಒಂದೊಳ್ಳೆ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡಬೇಕು. ಆ ಒಂದು ಸಂತೋಷ, ಆ ಲಯಬದ್ಧವಾಗಿರ್ತಕ್ಕಂತಹ ಜೀವನ ಶೈಲಿ, ಆ ಮನೆಯಲ್ಲಿ ಸದಾಕಾಲ ನಗು, ಒಬ್ರಿಗೊಬ್ರು ಆಸರೆ, ಒಬ್ರಿಗೊಬ್ಬರು ಒಂದು ಪರಸ್ಪರ ಭಾವನೆಗಳನ್ನು ಅರ್ಥೈಸ್ಕೊಳ್ಳುವಿಕೆ, ನೆಮ್ಮದಿ, ಶಾಂತತೆ, ಸ್ಥಿರತೆ, ಹಾಗೆ ಆರ್ಥಿಕವಾದಂತಹ ಪ್ರಗತಿ, ಬೆಳವಣಿಗೆ, ಅಭ್ಯುದಯ, ಎಲ್ಲ ರೀತಿಯಾದಂತಹ ಭಾಗ್ಯಗಳು, ಯೋಗಗಳು ಕೂಡಿ ಬರಬೇಕು. ಆ ಕೂಡಿ ಬರಬೇಕಂದ್ರೆ ದರಿದ್ರ ಕಳಿಬೇಕು. ಹಾಗಾಗಿ ಈ ಒಂದು ತಂತ್ರವನ್ನು ಮಾಡಿ, ಖಂಡಿತ ನಿಮಗೆ ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ನೋಡಿ, ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಈ ಅಂಕೋಲೆ ಕಡ್ಡಿಯನ್ನು ನೋಡಿರ್ತೀರ. ಅಂಕೋಲೆ ಕಡ್ಡಿಯನ್ನು ತೆಗೆದುಕೊಳ್ಳಿ. ಅರಳಿ ಕಡ್ಡಿ, ಸ್ವಲ್ಪ ಅರಳಿ ಚಕ್ಕೆನೋ ಕಡ್ಡಿನೋ ಯಾವುದಾದ್ರೂ ಒಂದು ತೆಗೆದುಕೊಳ್ಳಿ. ಆಲದ ಕಡ್ಡಿ, ಆಲದ ಮರದ ಕಡ್ಡಿಯನ್ನು ತೆಗೆದುಕೊಳ್ಳಿ. ದರ್ಬೆ, ಹಾಗೆ ಬೇವಿನ ಕಡ್ಡಿ, ಇಷ್ಟನ್ನು ಸೇರಿಸ್ಬಿಟ್ಟು ಈ 5 ವಸ್ತುಗಳು ಏನಿದ್ದಾವೆ, ಈ ಕಡ್ಡಿಗಳನ್ನು ಅಂಕೋಲೆ, ಅರಳಿ, ಆಲ, ದರ್ಬೆ, ಬೇವು ಇಷ್ಟನ್ನು ಸೇರಿಸಿ ತಾವು ಕೆಂಪು ದಾರದಲ್ಲಿ ಅದನ್ನು ಸುತ್ತಿ ಕಟ್ಟಿ, ಇದಕ್ಕೆ ಗೋಜನ್ಯವಾಗಿರ್ತಕ್ಕಂಥ ಭರಣಿ ಅಥವಾ ಹಸುವಿನ ಸಗಣಿ, ಭರಣಿ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ, ಇದನ್ನು ಸಂಪೂರ್ಣವಾಗಿ ಲೇಪಿಸಿ, ತದನಂತರವಾಗಿ ಗಂಧವನ್ನು ಸಂಪೂರ್ಣವಾಗಿ ಲೇಪಿಸಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ನೈಋತ್ಯ ಮೂಲೆಯಲ್ಲಿ ಇಡಿ. ಮತ್ತು ಇದು ಯಾರಿಗೂ ತೋರಿಸ್ಬೇಡಿ, ಯಾರಿಗೂ ಕಾಣಿಸ್ಬಾರ್ದು, ಹೊರಗಿನ ಜನಕ್ಕೆ ಆ ರೀತಿಯಲ್ಲಿ ಇಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು ಇದು ತೆಗೆದುಕೊಳ್ಳುತ್ತೆ. ಋಣಾತ್ಮಕವಾದಂತಹ ಏನು ಸಮಸ್ಯೆ ಅನುಭವಿಸ್ತಾ ಇದ್ದೀರ ಅದನ್ನು ಇದು ಎಳೆಯುತ್ತೆ. ಧನಾತ್ಮಕವಾದಂಥ ಶಕ್ತಿ ವೃದ್ಧಿಯನ್ನು ತಂದುಕೊಡುತ್ತೆ. ಅಂತಹ ಪ್ರಖರವಾಗಿರ್ತಕ್ಕಂಥ ಕಾರ್ಯವನ್ನು ಈ 5 ಬಗೆಯಾದಂತಹ ಕಡ್ಡಿಗಳಿಂದ ಸಾಧ್ಯ ಇದೆ. ಇದನ್ನು ನೀವು ನಂಬಿಕೆಯಿಂದ ಮಾಡಿ. ಯಾಕಂದರೆ ಎಲ್ಲವೂ ಕೂಡ ದೈವವೃಕ್ಷಗಳು, ಅದರದ್ದೇ ಆದಂತಹ ಫಲಶುದ್ಧಿಗಳು, ಫಲ ವಿಚಾರಗಳು ಇದ್ದಾವೆ. ಶಾಸ್ತ್ರೋಕ್ತವಾಗಿ ಅದಕ್ಕೆ ಬೇಕಾದಂತಹ ಮನ್ನಣೆ, ಸ್ಥಾನಗಳು ಹಿಂದಿನಿಂದನೂ ಕೂಡ ಬಂದಿದೆ. ಹಾಗಾಗಿ ಇದನ್ನು ತಾವು ಮಾಡಿ ಮನೆಯ ಪೀಡೆಗಳನ್ನು ಕಳೆಯಿರಿ, ಮನೆಯ ದಾರಿದ್ರ್ಯವನ್ನು ಕಳೆಯಿರಿ, ಮನೆಯ ದುಃಖವನ್ನು ಕಳೆಯಿರಿ, ಮನೆಯನ್ನು ಬಹಳಷ್ಟು ಸಂತೋಷಮಯವಾಗಿಡಿ. ಹಾಗಾಗಿ ನೀವು ಇದನ್ನು ಆಚರಣೆ ಮಾಡಿ, ಇದನ್ನು ಒಂದು ಕಡೆ ಕಟ್ಟಿಡಿ ಸಾಕು. 6 ತಿಂಗಳಿಗೊಮ್ಮೆನೋ 1 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ. ಖಂಡಿತ ಜೀವನದಲ್ಲಿ ದರಿದ್ರ ಅನ್ನೋದು ಬರಲ್ಲ. ಮನೆಯಲ್ಲಿ ಸಂತೋಷ ಅನ್ನೋದು ವೃದ್ಧಿ ಆಗುತ್ತೆ, ಬೆಳವಣಿಗೆ ಆಗುತ್ತೆ, ಅಭ್ಯುದಯ ಕೂಡ ನಡೆಯುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ ಭಟ್. ನಮ್ಮ ಮನೆ ಅಥವಾ ಕಚೇರಿ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.